ವೀಕ್ಷಕರು ಎಲ್ರಿಗೂ ನಮಸ್ತೆ. ಇವತ್ತು ಈ ಮಂಗಳೂರಲ್ಲಿ ಒಂದು ಮನೆ ಸೇಲಿಗಿದೆ. ಮನೆ ಇರೋದು ಬಿಟ್ಟು ತೊಕ್ಕೊಟ್ಟು ಅನ್ನೋ ಒಂದು ಊರಲ್ಲಿ ಯಾರಿಗೆಲ್ಲ ಒಂದು ಬೇಕು ಇಂಟ್ರೆಸ್ಟೆಡ್ ಇದ್ದಾರೆ ನೋಡಿ, ಒಂದು ಡೀಟೇಲ್ಸನ್ನು ನೋಡ್ಬೋದು. ನೋಡಿ, ಇದೇ ಒಂದು ಮನೆ 4 ಸೆಂಟ್ಸಲ್ಲಿ ಇರುವಂಥ ಒಂದು ಲ್ಯಾಂಡಲ್ಲಿ ಕಟ್ಟಿರುವಂಥ ಒಂದು 900 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಒಂದು ಮನೆ. ನೀವು ನೋಡ್ಬೋದು, ಹೊರಗಡೆಯಿಂದ ಒಂದು ಈ ಥರ ಕಾಣ್ತದೆ. ರೋಡ್ ಹತ್ತಿರ ಕೂಡ ನಿಮಗೆ ಇದೆ ಅಂತಲೇ ಹೇಳ್ಬೋದು. ಈ ಮನೆ ಬಂದುಬಿಟ್ಟು 3 BHK, ಅದೇ ಥರ ಒಂದು 2 ಬಾತ್ರೂಮ್ ಕೂಡ ವ್ಯವಸ್ಥೆ ಇದೆ. ಸೊ ಎದುರುಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಅಂದರೆ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಒಂದು ಚೆನ್ನಾಗಿದೆ, ಸ್ಪೇಷಿಯಸ್ ಕೂಡ ಇದೆ. 1-2 ಕಾರು, ಅದೇ ಥರ ಒಂದು 2 ಬೈಕ್ ಇಡ್ಬೋದು. ಇನ್ನು ಎಂಟ್ರೆನ್ಸ್ ನೀವು ನೋಡಬೇಕಾದ್ರೆ ಈ ಥರ ನಿಮಗೆ ಒಂದು ದ್ವಾರ ಸಿಗ್ತದೆ. ಸೊ ಎದುರುಗಡೆನೇ ಒಂದು ದೊಡ್ಡ ಕಿಟಕಿನೇ ಇದೆ, ಗಾಳಿ ಬೆಳಕೆಲ್ಲ ಒಂದು ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ವಾಲ್ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಸ್ಪೇಷಿಯಸ್ ಕೂಡ ಇದೆ. ಒಂದು ಕ್ಲೀನ್ ಆ್ಯಂಡ್ ಅಂದರೆ ಡೋರ್ ಕೂಡ ಇರೋದರಿಂದ ಒಂದು ಗಾಳಿ ಬೆಳಕು ಕೂಡ ನಿಮಗೆ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಚೆನ್ನಾಗಿರುವಂಥ ಒಂದು ಮನೆ. ನೋಡಿ, ಇಲ್ಲಿ ನೀವು ಒಂದು ಬೆಡ್ರೂಮ್ಗಳನ್ನು ನೋಡ್ಬೋದು. ಬೆಡ್ರೂಮ್ಗಳಲ್ಲೂ ಕೂಡ ಹಾಗೆ ಒಂದು 2 ಕಿಟಕಿ ಇಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಗಾಳಿ ಬೆಳಕಿದ್ದಷ್ಟೇ ಒಂದು ಚೆಂದ ಅಂತಲೇ ಹೇಳ್ಬೋದು. ಇನ್ನು ಕಿಚನ್ಗೆ ಬಂದರೆ ಒಂದು ಒಳ್ಳೆಯದಾಗಿ ಒಂದು ಸಣ್ಣ ರೀತಿಯಲ್ಲಿ, ಎಷ್ಟು ಸಣ್ಣದಾಗಿರುತ್ತೆ ನೋಡಿ ಅಷ್ಟು ನಿಮಗೆ ಒಳ್ಳೆಯದಂತಲೇ ಹೇಳ್ಬೋದು ಕಿಚನ್. ಸೊ ಕ್ಲೀನಾಗಿ ಕೂಡ ಒಂದು ಹಿಡ್ಕೊಳ್ಬೋದು. ಅದರ ಪಕ್ಕದಲ್ಲಿ ನೀವು ಒಂದು ಡೈನಿಂಗ್ ಟೇಬಲನ್ನು ಇಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡ್ಬೋದು. ಸೊ ಇಲ್ಲೇ ಒಂದು ಊಟಕ್ಕೆ ಕೂತ್ಕೊಳ್ಬೋದಾಗಿದೆ. ಈ ಮನೆ ಬಂದುಬಿಟ್ಟು ನಿಮಗೆ ಪ್ರೈಸ್ ಬಂದುಬಿಟ್ಟು ಒಂದು 72 ಲಕ್ಷ ಅಂತ ಹೇಳ್ತಿದ್ದಾರೆ. ಸೊ ಸ್ಲೈಟ್ಲಿ ಒಂದು ನೆಗೋಷಿಯಬಲ್ ಇರ್ಬೋದು. ಬೇಕಿದ್ರೆ ಒಂದು ಕಮೆಂಟ್ಸ್ ಹಾಕಿ ಒಂದು ಡೀಟೇಲ್ಸನ್ನು ಕಳಿಸ್ತೇನೆ, ಮಾತಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.